ರೋಡ್ ರೋಮಿಯೋನಿಂದ ಮಸಣಕ್ಕೆ ಸೇರಿದ್ದಾಳೆ ಅಪ್ರಾಪ್ತೆಯನ್ನ ಲೈಂಗಿಕವಾಗಿ ಬಳಸಿಕೊಳ್ಳೋದಕ್ಕೆ ಪ್ಲಾನ್ ಮಾಡಲಾಗಿತ್ತು. ರೋಡ್ ರೋಮಿಯೋನಿಂದ ಮಸಣಕ್ಕೆ ಸೇರಿದ್ದಾಳೆ ಅಪ್ರಾಪ್ತ ಬಾಲಕಿ. ಅಪ್ರಾಪ್ತೆಯನ್ನ ಲೈಂಗಿಕವಾಗಿ ಬಳಸಿಕೊಳ್ಳೋದಕ್ಕೆ ಪ್ಲಾನ್ ಮಾಡಲಾಗಿತ್ತು. ಬೈಕ್ನಲ್ಲಿ ಕರ್ಕೊಂಡು ಹೋಗ್ತಿದ್ದಾಗ ಆಕ್ಸಿಡೆಂಟ್ ಆಗಿದೆ. ಈ ವೇಳೆ ಅಪ್ರಾಪ್ತೆ ಸಾವನ್ನಪ್ಪಿದ್ದಾರೆ. ಹೊಸಕೋಟೆ ಬಳಿ ಡಿವೈಡರ್ಗೆ ಬೈಕ್ ಡಿಕ್ಕಿಯಾಗಿ ಸಾವನ್ನಪ್ಪಿದ್ದಾರೆ ಬಾಲಕಿ. ಅಜಯ್ ಅಲಿಯಾಸ್ ಮನೋಜ್, ಇರ್ಫಾನ್ ಹಾಗೂ ಮುಬಾರಕ್ ಈ ಮೂವರನ್ನ ಅರೆಸ್ಟ್ ಮಾಡಲಾಗಿದೆ. ಕಿಡ್ನಾಪ್ ಹಾಗೂ ಪೋಕ್ಸೋ ಕೇಸ್ನಲ್ಲಿ ಆರೋಪಿಗಳನ್ನ ಬಂಧಿಸಲಾಗಿದೆ. ಬನ್ನೇರುಘಟ್ಟ ಪೊಲೀಸರು ಈ ಮೂವರನ್ನ ಅರೆಸ್ಟ್ ಮಾಡಿದ್ದಾರೆ. ಸರ್ಕಾರಿ ಶಾಲೆಯಲ್ಲಿ ಈ ಬಾಲಕಿ ಏನಿದ್ರು ಇವರು 9ನೇ ತರಗತಿಯನ್ನ ಓದ್ತಾ ಇದ್ರು. ಶಾಲೆಗೆ ಹೋಗುವಾಗ ಲವ್ ಮಾಡುವಂತೆ ಹಿಂದೆ ಬಿದ್ದಿದ್ದ ಅಜಯ್ ಅಲಿಯಾಸ್ ಮನೋಜ್ ಅಪ್ರಾಪ್ತ ಬಾಲಕಿಗೆ ಪದೇ ಪದೇ ಫೋನ್ ಮಾಡಿ ಪ್ರೀತಿ ಮಾಡು ಅಂತ ತಲೆ ಕೆಡಿಸಿದ್ದ. ಕಳೆದ 24ನೇ ತಾರೀಕಿನಂದು ಅಪ್ರಾಪ್ತಿಯನ್ನ ಪುಸಲಾಯಿಸಿ ಬೈಕ್ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದ ಅಜಯ್ ಬಲವಂತವಾಗಿ ಆಕೆಯನ್ನ ಕರೆದೊಯ್ದಿರುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇನ್ನು ಶಾಲೆಗೆ ಹೋದ ಬಾಲಕಿ ಮನೆಗೆ ವಾಪಸ್ ಬಾರದೇ ಇದ್ದಾಗ ಪೋಷಕರು ಕಂಗಾಲಾಗಿರ್ತಾರೆ. ಬನ್ನೇರುಘಟ್ಟ ಪೊಲೀಸ್ ಠಾಣೆಯಲ್ಲಿ ಕಿಡ್ನಾಪ್ ಕೇಸ್ ಕೊಟ್ಟಿರ್ತಾರೆ ಪೋಷಕರು. ಇನ್ನು ಅಪ್ರಾಪ್ತ ಬಾಲಕಿಯನ್ನ ಕರೆದುಕೊಂಡು ಹೋಗಿತ್ತು ಅಜಯ್ ಅಂಡ್ ಗ್ಯಾಂಗ್. 2 ಬೈಕ್ಗಳಲ್ಲಿ ಹೊಸಕೋಟೆ ಮಾರ್ಗವಾಗಿ ಕರೆದುಕೊಂಡು ಹೋಗ್ತಾ ಇದ್ರು. ಅಜಯ್ ಅಲಿಯಾಸ್ ಮನೋಜ್ ಹಾಗೆ ಅಪ್ರಾಪ್ತ ಬಾಲಕಿ ಮತ್ತೋರ್ವ ಒಂದೇ ಬೈಕ್ನಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ರು. ಅಂದ್ರೆ 3 ಜನ ಒಂದೇ ಬೈಕ್ನಲ್ಲಿ ಹೋಗ್ತಾ ಇದ್ರು. ಇನ್ನು ಮತ್ತಿಬ್ಬರು ಮತ್ತೊಂದು ಬೈಕ್ನಲ್ಲಿ, ಒಟ್ಟು 5 ಹೊರಟಿರ್ತಾರೆ. ಈ ವೇಳೆ ಹೊಸಕೋಟೆ ಬಳಿ ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ ಬೈಕ್ನಲ್ಲಿದ್ದ ಅಜಯ್ ಹಾಗೂ ಮತ್ತೋರ್ವ ಅಜಯ್ನ ಸ್ನೇಹಿತ ಇರ್ತಾನೆ. ಇವರಿಬ್ರು ಕೂಡ ಬಚಾವಾಗಿದ್ದಾರೆ. ಆದರೆ ಬಾಲಕಿ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾಳೆ. 24ನೇ ತಾರೀಕಿನ ರಾತ್ರಿ ಬಾಲಕಿ ಪೋಷಕರಿಗೆ ಹೊಸಕೋಟೆ ಪೊಲೀಸರು ಈ ಬಗ್ಗೆ ಫೋನ್ ಮಾಡಿ ಮಾಹಿತಿ ತಿಳಿಸಿದ್ದಾರೆ. 9ನೇ ಕ್ಲಾಸಿಗೆ ಹೋಗ್ತಾ ಇದ್ಲು. ಸ್ಕೂಲ್ ಬೆಳಗ್ಗೆ 7 ಗಂಟೆಗೆ ಹೋಗಿರೋದು. ಮತ್ತೆ ಮನೆಗೆ ಸಾಯಂಕಾಲ 5 ಗಂಟೆ ತನಕನೂ ನೋಡಿದ್ವಿ, ಬರಲಿಲ್ಲ. ಹುಡ್ಕಾಡಕ್ಕೆ ಹೋಗಿದ್ವಿ, ನಾವು ಸಿಗಲಿಲ್ಲ. ಆಮೇಲೆ ಬನ್ನೇರುಘಟ್ಟ ಪೊಲೀಸ್ ಹತ್ರ ಬಂದು ಕಂಪ್ಲೇಂಟ್ ಮಾಡಿದ್ವಿ. ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಾವು ಕಿಡ್ನಾಪ್ ಕೇಸ್ ಮಾಡಿದ್ದೀವಿ, ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಆಮೇಲೆ ಬೆಳಗ್ಗೆ ನೈಟು 1 ಗಂಟೆಗೆ ಕಾಲ್ ಬಂತು ಹೊಸಕೋಟೆ ಪೊಲೀಸ್ ಸ್ಟೇಷನ್ನಿಂದ. 1 ಗಂಟೆ ಹೋಗಿ ಅಲ್ಲಿ ಹೋಗಿ ಮಾತಾಡೋ ಟೈಮ್ನಲ್ಲಿ ಇಲ್ಲ, ಡೆತ್ ಆಯಿತು ನಿಮ್ಮ ಮಗಳದು ಅಂತ ಹೇಳಿದರು. ಆಮೇಲೆ ನಾನು ಕೇಳಿದೆ, ಅವ್ರು ನನ್ನ ಮಗಳಿಗೆ ತೋರಿಸಿ ಅಂದರೆ ತೋರಿಸ್ಲಿಲ್ಲ. ಅವರು ಬೆಳಗ್ಗೆ 10 ಗಂಟೆಗೆ ಬನ್ನಿ, 7 ಗಂಟೆಗೆ ಬನ್ನಿ ಅಂತ ಹೇಳ್ತಾಯಿದ್ರು. ಆಮೇಲೆ ನಮಗೆ 3 ಗಂಟೆಗೆ ಆಸ್ಪತ್ರೆಗೆ ಕರ್ಕೊಂಡೋಗಿದ್ರು. ಆಸ್ಪತ್ರೆಯಿಂದ ಡೆಡ್ ಬಾಡಿ ತೋರ್ಸೋಕ್ಕೆ 4 ಗಂಟೆ ಮಾಡಿಬಿಟ್ರು. ಆಮೇಲೆ 6-7 ಗಂಟೆಗೆಲ್ಲ ಬಾಡಿ ಕೊಟ್ಟರು. ಅವರು ಆಕ್ಸಿಡೆಂಟ್ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಆದರೆ ಅದು ಆಕ್ಸಿಡೆಂಟ್ ಥರನೇ ಕಾಣಿಸ್ತಾ ಇಲ್ಲ. ಯಾಕಂದರೆ ಅವ್ರಿಗೆ ಏನೂ ಆಗಲಿಲ್ಲ. ಅವ್ರು ಬರೀ ಚೆನ್ನಾಗಿದ್ದಾರೆ. ನನ್ನ ಮಗಳು ಮಾತ್ರನೇ ಹೋಗಿರೋದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ಯಾರು ಇವರು, ಏನಿದು ಘಟನೆ, ಎಷ್ಟು ಸಮಯದಿಂದ ಪುಸಲಾಯಿಸಿದ್ರು, ಏನು ಅಂತ? ಹೌದು ಸಿಂಚನ, ಕಳೆದ ಅಕ್ಟೋಬರ್ 24ನೇ ತಾರೀಕಿಗೆ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಆ ಒಂದು ಸರ್ಕಾರಿ ಶಾಲೆಗೆ ಹೋಗ್ತಾ ಇದ್ದಂತಹ ಅಪ್ರಾಪ್ತ ಬಾಲಕಿ ಯಾರಿದ್ದಾಳೆ, ಆಕೆಯನ್ನ ಫಾಲೋ ಮಾಡ್ತಿದ್ದಂತಹ ರೋಮಿಯೋಗಳು ಅಜಯ್ ಅಲಿಯಾಸ್ ಮನೋಜ್ ಇರ್ಬೋದು, ಮತ್ತೆ ಇರ್ಫಾನ್, ಇಮ್ರಾನ್ ಸೇರಿದಂತೆ ಒಬ್ಬ ಅಪ್ರಾಪ್ತ ಬಾಲಕ ಸೇರಿದಂತೆ ಒಟ್ಟು 4 ಜನ ಕೂಡ ಈಕೆಯನ್ನ ಪುಸಲಾಯಿಸಿ ಒಂದು ಲೈಂಗಿಕ ದೌರ್ಜನ್ಯಕ್ಕೆ ಬಳಸಿಕೊಳ್ಳೋದಕ್ಕಾಗಿ ಕಳೆದ 24ನೇ ಅಕ್ಟೋಬರ್ನಂದು ಬೆಳಿಗ್ಗೆ 7:00ವರೆಗೆ 2 ವೀಲರ್ಗಳಲ್ಲಿ ಕರ್ಕೊಂಡು ಹೋಗ್ತಕ್ಕಂಥದ್ದು. ಹಾಗಾಗಿ ಅಂದ್ರೆ ಒಂದು 2 ವೀಲರ್ನಲ್ಲಿ ಅಜಯ್ ಮತ್ತೆ ಇರ್ಫಾನ್ ಸೇರಿದಂತೆ ಆ ಹುಡುಗಿಯನ್ನ ಅಂದ್ರೆ ಆ ಅಪ್ರಾಪ್ತ ಬಾಲಕಿಯನ್ನ ಮಧ್ಯದಲ್ಲಿ ಕೂರಿಸಿಕೊಂಡು ಮತ್ತೆ ಇನ್ನೊಂದು ಬೈಕ್ ನಲ್ಲಿ ಹೋಗ್ತಾ ಇದ್ದಂತಹ ವೇಳೆಯಲ್ಲಿ ಒಂದು ಹೊಸಕೋಟೆ ಬಳಿ ಒಂದು ಡಿವೈಡರ್ಗೆ ಗುದ್ದಂತ ಸಂದರ್ಭದಲ್ಲಿ ಇಬ್ರು ಒಂದು ಈ ಕಡೆ ಅಂದ್ರೆ ಡಿವೈಡ್ಗಿಂದ ಎಡಗಡೆ ಬೀಳ್ತಕ್ಕಂಥದ್ದು, ಮತ್ತೆ ಆ ಹುಡುಗಿ ಬಲಗಡೆ ಬೀಳ್ತಾಳೆ. ಹಾಗಾಗಿ ಆ ಹುಡುಗಿ ಮೇಲೆ ಒಂದು ಬೈಕ್ ಹತ್ತಿಸ್ಕೊಂಡು ಹೋಗ್ತಾಳೆ. ಅಲ್ಲೇ ಆ ಹುಡುಗಿ ಒಂದು ಸಾವನ್ನಪ್ತಾಳೆ ಅಂತ ಹೇಳಿ ಕೂಡ ಅವರು ಪೊಲೀಸರಿಗೆ ತಿಳಿಸಿರ್ತಕ್ಕಂಥದ್ದು. ಆದ್ರೆ ಬೆಳಿಗ್ಗೆ 7:00 ಕಾಣೆಯಾಗಿದ್ದಂತ ಮಗಳ ವಿಚಾರವಾಗಿ ಗಾಬರಿಗೊಂಡಂತಹ ಪೋಷಕರು ಯಾರಿದ್ದಾರೆ ಬನ್ನೇರುಘಟ್ಟ ಪೊಲೀಸ್ ಠಾಣೆಯಲ್ಲಿ ಒಂದು ಕಿಡ್ನಾಪ್ ಕೇಸನ್ನು ಕೂಡ ಪ್ರಕರಣ ದಾಖಲು ಮಾಡಿರ್ತಾರೆ. ಅದನ್ನ ಬೆನ್ನತ್ತಂತ ಬನ್ನೇರುಘಟ್ಟ ಪೊಲೀಸರಿಗೆ ಅವ್ರು ಹುಡುಕ್ತಾ ಇದ್ದಂತ ಸಂದರ್ಭದಲ್ಲಿ ಅವತ್ತೇ ಸಂಜೆ 7:30 ಸುಮಾರಿಗೆ ಆಕೆಯ ಪೋಷಕರಿಗೆ ಅಂದ್ರೆ ಆ ಬಾಲಕಿಯ ಪೋಷಕರಿಗೆ ಹೊಸಕೋಟೆ ಪೊಲೀಸ್ ಠಾಣೆಯಿಂದ ಒಂದು ಕರೆ ಬರ್ತದೆ. ನೀವು ತಕ್ಷಣ ಹೊಸಕೋಟೆ ಪೊಲೀಸ್ ಠಾಣೆಗೆ ಬನ್ನಿ ಅಂತ ಹೇಳಿ. ಯಾಕೆ ಅಂತ ಕೇಳಿದ್ರು ಕೂಡ ಅವ್ರು ಏನು ಹೇಳೋದಿಲ್ಲ. ನೀವು ತಕ್ಷಣ ಪೊಲೀಸ್ ಠಾಣೆಗೆ ಬನ್ನಿ ಅಂತ ಹೇಳಿದಾಗ ಅವರು ಎದ್ನೋ ಬಿದ್ನೋ ಅಂತ ರಾತ್ರಿ 1 ಗಂಟೆ ಸುಮಾರಿಗೆ ಹೊಸಕೋಟೆ ಪೊಲೀಸ್ ಠಾಣೆಗೆ ಹೋದಂತ ಸಂದರ್ಭದಲ್ಲಿ ನಿಮ್ಮ ಹುಡುಗಿ ಈ ರೀತಿ ಆಕ್ಸಿಡೆಂಟ್ ಆಗಿ ಮೃತಪಟ್ಟಿದ್ದಾಳೆ ಅಂತ ಹೇಳಿ ತಿಳಿಸ್ತಕ್ಕಂಥದ್ದು. ಆದ್ರೆ ಅನುಮಾನಗೊಂಡಂತಹ ಬಾಲಕಿಯ ಪೋಷಕರು ಈಗಾಗಲೇ ಬನ್ನೇರುಘಟ್ಟ ಪೊಲೀಸ್ ಠಾಣೆಗೆ ಬಂದು ದೂರನ್ನ ಕೂಡ ದಾಖಲಿಸಿರ್ತಕ್ಕಂಥದ್ದು. ಹಾಗಾಗಿ ಬನ್ನೇರುಘಟ್ಟ ಪೊಲೀಸರು ಕೂಡ ಆ ಒಂದು ಕಿಡ್ನಾಪ್ ಪ್ರಕರಣವನ್ನ ಪೋಕ್ಸೋ ಕೇಸ್ ಆಗಿ ಪರಿವರ್ತನೆ ಮಾಡಿ ಈಗಾಗಲೇ ಆರೋಪಿಗಳನ್ನು ಕೂಡ ಬಂಧಿಸಿ ಒಂದು ಜೈಲಿಗೆ ಹಟ್ಟಿರ್ತಕ್ಕಂಥದ್ದು. ಸಿಂಚನ. ಓಕೆ, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.